180 ಹುಡುಗಿರ ಬದುಕು ನಾಶ, ಬ್ರೇಕಪ್ ಆದ ನಂತರ ಪ್ಲೇ ಬಾಯ್ ಆದ ಕಾಮುಕ, ಓವೈಸಿ ಪಕ್ಷದ ಕಾರ್ಯಕರ್ತನಿಗೆ ಬುಲ್ಡೋಸರ್ ಶಾಸ್ತಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟೊಂದು ಸ್ಟ್ರಾಂಗ್ ಮತ್ತು ಎಷ್ಟೊಂದು ಡೇಂಜರಸ್ ಆಗಿದೆ ಅಂದರೆ ಅದರಲ್ಲಿ ಕಾಣುವ ನಕಲಿ ಜಗತ್ತಿಗೆ ಮರಳಾಗಿ ಎಷ್ಟೋ ಮುಗ್ಧ ಹೆಣ್ಣು ಮಕ್ಕಳು ತಮ್ಮ ಜೀವನವನ್ನೇ ನರಕ ಮಾಡಿಕೊಳ್ತಿದ್ದಾರೆ. ಉದಾಹರಣೆಗೆ ಇಂತಹದ್ದೇ ಇದಕ್ಕೆ ಅತ್ಯಂತ ತಾಜಾ ಮತ್ತು ಭೀಕರ ಉದಾಹರಣೆ ಅಂತಂದ್ರೆ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಬಯಲಾಗಿರುವ ಆ ಒಂದು ದೈತ್ಯ ಹಗರಣ. ಕೇವಲ 19 ವರ್ಷದೊಬ್ಬ ಯುವಕ, ಆತನ ಹೆಸರು ಮೊಹಮ್ಮದ್ ಅಯಾಜ್. ಈತ ಮಾಡಿರುವ ನೀಚ ಕೆಲಸವನ್ನ ಕೇಳಿದ್ರೆ ಎಂಥವರ ರಕ್ತನೂ ಕುದಿಯತ್ತೆ. ಬರೋಬ್ಬರಿ 180ಕ್ಕೂ ಹೆಚ್ಚು ಅಪ್ರಾಪ್ತ ಬಾಲಕಿಯರನ್ನ ಪ್ರೀತಿಯ ಬಲೆಗೆ ಬೀಳಿಸಿ ಅವರನ್ನ ಮುಂಬೈ, ಪುಣೆಗೆ ಕರೆದುಕೊಂಡು ಹೋಗಿ ಅವರ ಮೇಲೆ ದೌರ್ಜನ್ಯವನ್ನ ಎಸಗಿ ಅವರ 350ಕ್ಕೂ ಹೆಚ್ಚು ಬಿಸಿ ಬಿಸಿ ವಿಡಿಯೋಗಳನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ. ಅಷ್ಟಕ್ಕೂ ಈ ಪೊಲೀಸರ ಮುಂದೆ ಕೊಟ್ಟಂತಹ ಬ್ರೇಕಪ್ ಮತ್ತು ಪ್ಲೇ ಬಾಯ್ ಸ್ಟೇಟ್ಮೆಂಟ್ ಎಂತಹದ್ದು ಗೊತ್ತಾ? ಬೀದಿಲ್ ಹೋಗೋ ಈ ಪುಡಾರಿಗೆ ಇನ್ಸ್ಟಾಗ್ರಾಮ್ನಲ್ಲಿ 18,000 ಹುಡುಗಿರ ಫಾಲೋವರ್ಸ್ ಆಗಿದ್ದು ಹೇಗೆ? ಆ ನಕಲಿ ಲೈಫ್ ಸ್ಟೈಲ್ ಹಿಂದಿನ ಗುಟ್ಟೇನು? ಅಮಾಯಕ ಹುಡುಗಿಯರ ವಿಡಿಯೋ ಇಟ್ಟುಕೊಂಡು ಅವರನ್ನ ವೇಶ್ಯಾವಾಟಿಕೆಗೆ ತಳತಾಗಿದ್ದ ಈತನ ಕರಾಳ ದಂಧೆಯಲ್ಲಿ ಸಾಥ್ ಕೊಟ್ಟ ಆ 19 ವರ್ಷದ ಬಿಸ್ನೆಸ್ ಪಾರ್ಟ್ನರ್ ಯಾರು ಗೊತ್ತಾ? ಈ ಕಾಮುಕನಿಗೂ ಅಸಾದುದ್ದೀನ್ ಓವೈಸಿ ಅವರ AIMDMK ಪಕ್ಷಕ್ಕೂ ಇರುವ ಸ್ಫೋಟಕ ಲಿಂಕ್ ಎಂಥದ್ದು. ಈತನ ಅಕ್ರಮ ಮನೆ ಮೇಲೆ ರಣಭೀಕರವಾಗಿ ಬುಲ್ಡೋಸರ್ ಹರಿಸಿ ಆತನ ಆಸ್ತಿಯನ್ನ ಮುಟ್ಟುಗೋಲು ಹಾಕಿದ್ ಹೇಗೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ 180 ಬಾಲಕಿಯರ ಬದುಕು ನಾಶ ಮಾಡಿದ ಈ ಚಟಗಾರನ ಕಿರುಕುಳ ಜಾಲದ ಪ್ರತಿಯೊಂದು ಎಳೆಯನ್ನ ಬಿಚ್ಚಿಡೋಣ. ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು, ಜೊತೆಗೆ ಪ್ರತಿಯೊಬ್ಬ ತಂದೆ ತಾಯಿಯೂ ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬ್ರೇಕಪ್ ನೆಪ ಹೇಳಿ 180 ಬಾಲಕಿಯರ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಈ ಮೊಹಮ್ಮದ್ ಅಯಾಜ್ ಮನೆ ಮೇಲೆ ಬುಲ್ಡೋಸರ್ ಹಾರಿಸಿದ್ದು ಸರಿಯಾದ ನಿರ್ಧಾರ ಅಂತ ನಿಮಗನ್ಸುತ್ತಾ? ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಜೊತೆಗೆ ಈ ಬುಲ್ಡೋಸರ್ ಅಷ್ಟೇ ಅಲ್ಲ, ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅಂತ ನಿಮಗನ್ಸುತ್ತಾ? ಓವೈಸಿ ಅವರ AIMDMK ಪಕ್ಷದ IT ಸೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈತ ಇನ್ನು ಓವೈಸಿ ಅವರು ಏನು ಹೇಳ್ತಾರೆ ಕಾದ್ ನೋಡಬೇಕು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ಬರುತ್ತೆ. 180 ಬಾಲಕಿಯರ ಭವಿಷ್ಯ ಉಡೀಸ್ ಈ ಚಟಗಾರ ಪ್ಲೇ ಬಾಯ್ ಸ್ಟೇಟ್ಮೆಂಟ್. ವೀಕ್ಷಕರೇ, ಮೊದಲು ನಾವು ಅಮರಾವತಿ ಪೊಲೀಸರ ಬಲೆಗೆ ಬಿದ್ದಿರುವ ಈ 19 ವರ್ಷದ ಪಾಪಿ ಮೊಹಮ್ಮದ್ ಅಯಾಜ್ ಅಲಿಯಾಸ್ ತನ್ವೀರ್ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಏಪ್ರಿಲ್ 11ನೇ ಶನಿವಾರದಂದು ಕೇವಲ ಬಾಲಕಿಯರ ಕೆಟ್ಟ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆದಾಗ ಅಲರ್ಟ್ ಆದ ಪೊಲೀಸರು ನೇರವಾಗಿ ಹೋಗಿ ಮೊಹಮ್ಮದ್ ಅಯಾಜ್ನನ್ನ ಬಂಧನ ಮಾಡ್ತಾರೆ. ಆತನ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದು ಚೆಕ್ ಮಾಡಿ ನೋಡಿದಾಗ ಪೊಲೀಸರಿಗೆ ಅಕ್ಷರಶಃ ದಿಗ್ಭ್ರಮೆಯಾಗಿತ್ತು. ಆ ಒಂದೇ ಒಂದು ಫೋನ್ನಲ್ಲಿ ಬರೋಬ್ಬರಿ 350ಕ್ಕೂ ಅಧಿಕ ಕೆಟ್ಟ ಕೃತ್ಯಗಳಿಗೆ ಸಂಬಂಧಿಸಿದ ವಿಡಿಯೋಗಳಾಗಿದ್ವು. ತನಿಖೆ ಆಳಕ್ಕಿಳಿದಾಗ ಆತ ಬರೋಬ್ಬರಿ 180ಕ್ಕೂ ಹೆಚ್ಚು ಬಾಲಕಿಯರ ಮೇಲೆ ದೌರ್ಜನ್ಯ ಮಾಡಿರೋದು ಕನ್ಫರ್ಮ್ ಆಗತ್ತೆ. ಬ್ರೇಕಪ್ ಕತೆ ಹೇಳಿದ ಪಾಪಿ. ಪೊಲೀಸರು ಆತನನ್ನ ಯಾಕಿಷ್ಟೊಂದು ಹೆಣ್ಣು ಮಕ್ಕಳ ಮೇಲೆ ಅಥವಾ ಜೀವನ ಹಾಳು ಮಾಡದೆ ಅಂತ ವಿಚಾರಣೆ ನಡೆಸಿದಾಗ ಆ ಪಾಪಿ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ನಾನು ಮೊದಲು ಒಬ್ಬ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೆ, ಆದರೆ ಆಕೆ ನನ್ನ ಜೊತೆ ಬ್ರೇಕಪ್ ಮಾಡಿಕೊಂಡು ಹೋದ್ಲು. ಆ ದ್ವೇಷಕ್ಕಾಗಿ, ಆ ಸೇಡಿಗಾಗಿ ನಾನು ಪ್ಲೇ ಬಾಯ್ ಆಗಿ ಬದಲಾದೆ. ಸಿಕ್ಕ ಹುಡುಗಿಯರ ಜೊತೆ ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡು ವಂಚನೆ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಅತ್ಯಂತ ಕೆಟ್ಟದಾಗಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನೆ, ಸತ್ಯ ಕಕ್ಕಿದ್ದಾನೆ. ವೀಕ್ಷಕರೇ, ಅಸಲಿಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡೋದು ಸಹಜ. ಕೇವಲ 19 ವರ್ಷದ ಯುವಕ ಬೀದಿಯಲ್ಲಿ ಮೊಬೈಲ್ ಫೋನ್ ರಿಪೇರಿ ಅಂಗಡಿ ಇಟ್ಕೊಂಡಿದ್ದ ಈತನ ಬಲೆಗೆ 180 ಹೆಣ್ಮಕ್ಳು ಬಿದ್ದಿದ್ದು ಹೆಂಗೆ ಅಂತ. ಅಸಲಿಗೆ ರಹಸ್ಯ ಅಡಗಿರೋದು ಈ ನಕಲಿ ಲೈಫ್ ಸ್ಟೈಲ್ನಲ್ಲಿ. ಈ ಮೊಹಮ್ಮದ್ ಅಯಾಜ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸ್ನ್ಯಾಪ್ಚಾಟ್ ಮತ್ತು ಟ್ವಿಟರ್ನಲ್ಲಿ ತನ್ನದೇ ಆದ ಒಂದು ನಕಲಿ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿಕೊಂಡಿದ್ದ. ಮನೆಯವರಿಂದ ಅಥವಾ ತನ್ನ ಗೆಳೆಯರಿಂದ ಸಾಲವನ್ನು ಪಡೆದುಕೊಂಡು ಬಾಡಿಗೆಗೆ ದುಬಾರಿ ಬಟ್ಟೆಗಳನ್ನು, ಕಾರು, ಬೈಕ್ಗಳನ್ನು ತಂದು ತಾನೊಬ್ಬ ಬಹುದೊಡ್ಡ ಶ್ರೀಮಂತ, ವಿಲಾಸಿ, ಐಷಾರಾಮಿ ಜೀವನ ಶೈಲಿ ಹೊಂದಿರೋನು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ಕೊಳ್ತಾ ಇದ್ದ. ಈತನ ಈ ಬಿಲ್ಡಪ್ ಮತ್ತು ರೀಲ್ಸ್ಗಳನ್ನು ನೋಡಿ ಮರಳಾದ ಮುಗ್ಧ ಹೆಣ್ಣು ಮಕ್ಕಳು ಆತನಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಆಗ್ತಾರೆ. ಬರೋಬ್ಬರಿ ಈ ಪುಡಾರಿಗೆ 18,000 ಹುಡುಗಿಯರು
ಫಾಲೋ ಮಾಡ್ತಾರೆ. ಇದೇ ಅವಕಾಶವನ್ನ ಬಳಸ್ಕೊಂಡು ಈತ ಹುಡುಗಿಯರ ಜೊತೆ ಚಾಟಿಂಗ್ ಮಾಡೋದು ಅಥವಾ ಸ್ನೇಹ ಬಳಸೋದು ಮತ್ತೊಂದು ಮಾಡಿ ಅವರನ್ನ ಪ್ರೇಮದ ಪಾಶಕ್ಕೆ ಬೀಳಿಸ್ಕೊಳ್ತಾ ಇದ್ದ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದ ಹುಡುಗಿಯರ ಜೊತೆ ಕೆಲವೊಂದು ತಿಂಗಳ ಕಾಲ ಸಿಹಿಯಾಗಿ ಮಾತಾಡಿ ಮೋಡಿ ಮಾಡ್ತಾ ಇದ್ದ. ನಂತರ ಮುಗ್ಧ ಬಾಲಕಿಯರನ್ನ ಮುಂಬೈ ಪುಣೆಗೆ ಹಾರಿಸ್ಕೊಂಡು ಹೋಗಿ ಅಲ್ಲಿ ಅವರನ್ನ ಕೆಟ್ಟದಾಗಿ ಬಳಸ್ಕೊಳ್ತಾ ಇದ್ದ. ಕೆಟ್ಟದಾಗಿ ಬಳಸ್ಕೊಳ್ಳೋದಷ್ಟೇ ಅಲ್ಲ, ಅವರ ಆ ವಿಡಿಯೋವನ್ನು ಕೂಡ ಮಾಡ್ತಾಗಿದ್ದ. ಆ ವಿಡಿಯೋಗಳನ್ನು ಇಟ್ಟುಕೊಂಡು ಬಾಲಕಿಯರಿಗೆ ಅತ್ಯಂತ ಭೀಕರವಾಗಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೀವು ನಾನು ಹೇಳೋರ ಜೊತೆಗೆ ಹೋಗಬೇಕು, ಶವಾಟಿಕೆ ಮಾಡಬೇಕು, ಇಲ್ಲದಿದ್ದರೆ ನಿಮ್ಮ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ, ನಿಮ್ಮ ಮಾನ ಮರ್ಯಾದೆ ಹರಾಜು ಹಾಕ್ತೀನಿ ಅಂತ ಪೀಡಿಸ್ತಾ ಇದ್ದ. ಇಷ್ಟೇ ಎಲ್ಲ, ನೀವು ನನ್ನ ಮಾತು ಕೇಳದಿದ್ದರೆ ನಿಮ್ಮ ಪ್ರಾಣಕ್ಕೆ ಕುತ್ತು ತರ್ತೇನೆ ಅಂತಲೂ ಕೂಡ ಹೇಳ್ತಾ ಇದ್ದ, ಬೆದರಿಕೆ ಹಾಕ್ತಾಗಿದ್ದ. ಈ ಇಡೀ ಕರಾಳ ದಂಧೆಯಲ್ಲಿ ಮೊಹಮ್ಮದ್ ಅಯಾಜ್ ಒಬ್ಬನೇ ಇರಲಿಲ್ಲ. ಮಹಾರಾಷ್ಟ್ರದ ಪೊಲೀಸರ ಗಂಭೀರ ತನಿಖೆಯಲ್ಲಿ ಆತನ ಜೊತೆ ಉಜೈರ್ ಖಾನ್ ಅನ್ನುವಂತಹ 19 ವರ್ಷದ ಇನ್ನೊಬ್ಬನ ಎಂಟ್ರಿ ಆಗತ್ತೆ. ಇವರಿಬ್ಬರು ಸೇರಿಕೊಂಡು ಬಾಲಕಿಯರನ್ನ ಟ್ರ್ಯಾಪ್ ಮಾಡುವ ಇಡೀ ನೆಟ್ವರ್ಕ್ ಅನ್ನ ಒಂದು ವ್ಯವಸ್ಥಿತ ಬಿಸ್ನೆಸ್ ತರ ಮಾಡಿಕೊಂಡಿದ್ರು. AIMDMK ಲಿಂಕ್ ಬಯಲು ರಾಜಕೀಯ ಸಂಚಲನ. ಈ ಪ್ರಕರಣ ಕೇವಲ ಒಂದು ನ್ಯೂಸ್ ಆಗಿ ಉಳಿದಿಲ್ಲ, ಇದು ಮಹಾರಾಷ್ಟ್ರದಲ್ಲಿ ಬಹುದೊಡ್ಡ ರಾಜಕೀಯ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಬಂಧಿತ ಆರೋಪಿ ಈ ಮೊಹಮ್ಮದ್ ಅಯಾಜ್ ಮತ್ತು ಅಸದುದ್ದೀನ್ ಓವೈಸಿ ಅವರ ಪಕ್ಷವಾಗಿರೋ ಆಲ್ ಇಂಡಿಯಾ AIMDMKಗೂ ನೇರ ಲಿಂಕ್ ಇರೋದು ದೃಢಪಟ್ಟಿದೆ. ಮೊಹಮ್ಮದ್ ಅಯಾಜ್ AIMDMK ಪಕ್ಷದ ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲ, ಅಚಲ್ಪುರದ ಗ್ರಾಮ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ಓವೈಸಿ ಪಕ್ಷದ ಸೋಷಿಯಲ್ ಮೀಡಿಯಾ ಖಾತೆಯನ್ನು ಕೂಡ ಮತ್ತು IT ಸೆಲ್ನಲ್ಲಿ ಈತ ಖುದ್ದಾಗಿ ಕೆಲಸ ಮಾಡಿಕೊಂಡು ಇದ್ದ ಅನ್ನುವಂತಹ ಸ್ಫೋಟಕ ಮಾಹಿತಿ ಪೊಲೀಸರಿಗೆ ಗೊತ್ತಾಗಿದೆ. ಪಕ್ಷದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದವನೇ ವೈಯಕ್ತಿಕ ಖಾತೆಯಲ್ಲಿ 180ಕ್ಕೂ ಹೆಚ್ಚು ಬಾಲಕಿಯರನ್ನು ಹೀಗೆ ಆಟ ಮಾಡಿದ್ದಾನೆ, ಹೀಗೆ ಸರ್ವನಾಶ ಮಾಡಿದಾನಂತಂದರೆ ಇದು ರಾಜಕೀಯವಾಗಿ ದೊಡ್ಡ ತಿರುವನ್ನು ಪಡೆದುಕೊಂಡಿದೆ. 180 ಬಾಲಕಿಯರ ಭವಿಷ್ಯವನ್ನು ನರಕ ಮಾಡಿದ ಈ ಪಾಪಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಇಡೀ ಅಮರಾವತಿಯ ಜನತೆ ರೊಚ್ಚಿಗೆದ್ದಿದ್ದಾರೆ. ಇದಕ್ಕೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ತಕ್ಷಣವೇ ಸ್ಪಂದಿಸಿದೆ. ಈ ಆರೋಪಿ ಮೊಹಮ್ಮದ್ ಅಯಾಜ್ ವಾಸ ಮಾಡ್ತಾ ಇದ್ದ ಏಕಮಹಡಿ ಮನೆಯನ್ನ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಇಡೀ ಮನೆಯನ್ನ ಅನಧಿಕೃತವಾಗಿ ನಿರ್ಮಾಣ ಮಾಡಲಾಗಿದೆ ಎನ್ನುವುದು ತಿಳಿದು ಬರುತ್ತೆ. ಇಡೀ ಮನೆ ಮುಂದೆ ಬುಲ್ಡೋಸರ್ ನಿಂತಾಗ ಇವರು ಮನೆಯವರು ಕಕ್ಕಾಬಿಕ್ಕಿಯಾಗಿ ಹೋಗ್ಬಿಡ್ತಾರೆ. ನೋಡ್ತಾ ಇದ್ದಂತೆ ಈ ನಾಯಿಯ ಮನೆಯನ್ನ ಕಂಪ್ಲೀಟ್ ಆಗಿ ನೆಲಸಮ ಮಾಡಿದ್ದಾರೆ. ಈ ರಣಭಯಂಕರ ನೆಲಸಮ ಕಾರ್ಯಾಚರಣೆ ನಡೀತಾ ಇದ್ದ ಸಮಯದಲ್ಲಿ ಸ್ಥಳೀಯ BJP ಶಾಸಕ ಪ್ರವೀಣ್ ತಯಾಡೆ ಅವರು ಖುದ್ದಾಗಿ ಸ್ಥಳಕ್ಕೆ ಹಾಜರಾಗಿದ್ದರು. ಆಕ್ರೋಶಗೊಂಡಿದ್ದ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬುಲ್ಡೋಸರ್ ಕಾರ್ಯಾಚರಣೆ ಅತ್ಯಂತ ಸುಗಮವಾಗಿ ನಡೆಯುವಂತೆ ಶಾಸಕರು ನೋಡಿಕೊಂಡಿದ್ದಾರೆ. ಜೊತೆಗೆ ಹೆಣ್ಣುಮಕ್ಕಳ ಮೇಲೆ ಈ ಥರ ಕೆಟ್ಟ ಗಣ್ಣು ಹಾಕಿದ್ರೆ ಅವರ ಮನೆಗಳು ನಾಶವಾಗುತ್ತೆ ಎನ್ನುವಂತಹ ಸಂದೇಶವನ್ನು BJP ಮಹಾರಾಷ್ಟ್ರದಲ್ಲಿ ಕೊಟ್ಟಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಅಮರಾವತಿಯ ಈ ಘಟನೆ ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದು ಅತಿ ದೊಡ್ಡ ಎಚ್ಚರಿಕೆಯ ಗಂಟೆ. ಬಿಕಾಸ್ ನಿಮ್ಮ ಹೆಣ್ಣು ಮಕ್ಕಳ ಕೈಗೆ ಸ್ಮಾರ್ಟ್ಫೋನ್ ಕೊಟ್ಟು ಅವರು ರೂಮಲ್ಲಿ ಏನು ಮಾಡ್ತಿದ್ದಾರೆ ಅಂತ ಗಮನಿಸದೆ ಹೋದರೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ದಾರೆ, ಯಾರ ನಕಲಿ ಪ್ರೊಫೈಲ್ಗಳಿದ್ದಾವೆ ಅಥವಾ ಯಾರ ನಕಲಿ ಪ್ರೊಫೈಲ್ಗಳಿಗೆ ಮರಳಾಗ್ತಾ ಇದ್ದಾರೆ ಅನ್ನೋದನ್ನು ನೀವು ಚೆಕ್ ಮಾಡದಿದ್ರೆ ನಾಳೆ ನಿಮ್ಮ ಮನೆಗೂ ಇಂತಹ ಮೊಹಮ್ಮದ್ ಅಯಾಜ್ನಂತಹ ಪ್ಲೇ ಬಾಯ್ಗಳು ಎಂಟ್ರಿ ಕೊಡೋದು ಗ್ಯಾರಂಟಿ. ಬ್ರೇಕಪ್ ಸೇಡಿಗಾಗಿ 180 ಬಾಲಕಿಯರನ್ನು ಬಳಸಿಕೊಂಡ ಈ ಪಾಪಿಯ ಮನೆ ಮೇಲೆ ಬುಲ್ಡೋಸರ್ ಹಾರಿಸುವುದು ಸದ್ಯಕ್ಕೆ ಸಿಕ್ಕಿರುವಂತಹ ಒಂದು ಸಣ್ಣ ನ್ಯಾಯವಷ್ಟೇ. ಈತನಿಗೆ ಕೋರ್ಟ್ನಿಂದ ಕಠಿಣಾತಿ ಕಠಿಣ ಜೈಲು ಶಿಕ್ಷೆಯಾಗುವವರೆಗೂ ಈ ಹೋರಾಟ ನಿಲ್ಲಬಾರದು. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬ್ರೇಕಪ್ ನೆಪ ಹೇಳಿ 180 ಬಾಲಕಿಯರ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಈ ಮೊಹಮ್ಮದ್ ಅಯಾಜ್ ಮನೆ ಮೇಲೆ ಬುಲ್ಡೋಸರ್ ಹಾರಿಸಿದ್ದು ಸರಿಯಾದ ನಿರ್ಧಾರ ಅಂತ ನಿಮಗನ್ಸುತ್ತಾ? ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಈ ಬುಲ್ಡೋಸರ್ ಅಷ್ಟೇ ಅಲ್ಲ, ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅಂತ ನಿಮಗನ್ಸುತ್ತಾ? ಓವೈಸಿ ಅವರ AIMDMK ಪಕ್ಷದ IT ಸೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈತ ಇನ್ನು ಓವೈಸಿ ಅವರು ಏನು ಹೇಳ್ತಾರೆ ಕಾದ್ ನೋಡಬೇಕು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ಬರುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.